ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರಹ್ಮಗಂಟು. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪ್ರಭಾಕರಿಗಂತೂ ಮೊದಲಿಂದನೂ ದಿಶಾನ ಮೇಲೆ ತುಂಬ ಅನುಮಾನ ಆಗ್ತಿತ್ತು. ಇವಳು ಯಾಕೆ ಈ ಮನೆಗೆ ಸೊಸೆಯಾಗಿ ಬಂದು ಚಿರಾಗಿಗೆ ಹೆಂಡತಿಯಾಗಿ ಬಂದು ಇವಳಲ್ಲಿ ತುಂಬ ರಹಸ್ಯಗಳು ಅಡಗಿದೆ ಅಂತ ಪ್ರಭಾಕರಿಗೆ ಮೊದಲಿಂದನೂ ಡೌಟ್ ಇತ್ತು. ಹಾಗಾಗಿ ಅವಳದು ಬರ್ತ್ ಸರ್ಟಿಫಿಕೇಟ್ನ ಕೇಳಿ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ಆದರೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಆಗಿರುತ್ತೆ. ಇದನ್ನ ಸೌಂದರ್ಯನ ಬಳಿ ಪ್ರಭಾಕರ್ ಹೇಳ್ತಾರೆ, ಸೌಂದರ್ಯ ನೋಡು, ದಿಶಾಂದು ಬರ್ತ್ ಸರ್ಟಿಫಿಕೇಟ್ ಒರಿಜಿನಲ್ಲೇ ಅಲ್ಲ, ಅದೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೌಂದರ್ಯ ಇದ್ದವಳು, ಅಣ್ಣ ಏನು ಹೇಳ್ತಿದ್ಯಾ, ಯಾರು ಹೇಳು ಒರಿಜಿನಲ್ ಕೊಡ್ತಾರೆ, ಎಲ್ಲರೂ ಡೂಪ್ಲಿಕೇಟ್ ತಾನೇ ಕೊಡ್ತಾರೆ, ನೀನು ಯಾಕೆ ಅವಳ ಮೇಲೆ ಅಷ್ಟು ಅನುಮಾನ ಪಡ್ತಿದ್ಯಾ ಅಂತ ಸೌಂದರ್ಯ ಕೇಳ್ತಾರೆ. ಇಲ್ಲ ಕಣಮ್ಮ, ಅವಳ ಮೇಲೆ ಮುಂದೆ ಯಾವುದೇ ರೀತಿ ಈ ಮನೆಗಾಗಲಿ ನಿನಗಾಗಲಿ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ನಾನು ಅವಳ ಬಗ್ಗೆ ತುಂಬ ವಿಚಾರಿಸ್ತಿದ್ದೀನಿ ಅಂತ ಹೇಳ್ತಾರೆ. ಬೇಡಣ್ಣ, ಅವಳ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ಅವಳ ಡಾಕ್ಯುಮೆಂಟ್ನೆಲ್ಲ ಚೆಕ್ ಮಾಡಿನೇ ನಾನು ನನ್ನ ಕಂಪ್ನಿಗೆ ಸೇರಿಸಿದ್ದು. ಅದು ಅಲ್ಲದೆ ನಾನು ಸುಮ್ಮನೆ ಸೊಸೆಯಾಗಿ ಕರ್ಕೊಂಬರ್ತೀನ, ಚಿರಾಗ್ ಹೆಂಡತಿಯಾಗಿ ಮಾಡ್ತೀನ, ಎಲ್ಲ ಥರನೂ ನಾನು ಯೋಚನೆ ಮಾಡಿನೇ ಚಿರಾಗ್ಗೆ ತಕ್ಕಂಥ ವೈಫ್ ಅಂತ ನಾನು ಅವಳನ್ನ ಸೊಸೆಯಾಗಿ ಮಾಡ್ಕೊಂಡಿರೋದು. ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಸೌಂದರ್ಯ ಪ್ರಭಾಕರಂಗೆ ಹೇಳಿ ಆ ಕಡೆ ಹೋಗ್ತಾಳೆ. ಅಷ್ಟೊತ್ತಿಗೆ ಪ್ರಭಾಕರ್ ಇದ್ದೋನು, ನೀನು ಇದನ್ನು ಸುಮ್ಮನೆ ಬಿಡ್ಬೋದು, ಆದರೆ ನಾನಂತೂ ಇದನ್ನು ಸುಮ್ಮನೆ ಬಿಡಲ್ಲ, ಇದ್ರ ಬಗ್ಗೆ ಚಿರಾಗ್ ಹೇಳಿದರೆ ಅವನು ಅರ್ಥ ಮಾಡ್ಕೊಳ್ತಾರೆ ಅಂತ ಸೀದಾ ಚಿರಾಗ್ ಹತ್ರ ಮಾತಾಡೋಕ್ಕೆ ಈ ಕಡೆ ಪ್ರಭಾಕರ್ ಬರ್ತಾನೆ. ಚಿರಾಗ್ ಹತ್ರ ಹೇಳ್ತಾರೆ, ನೋಡು ಅವಳ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಡೂಪ್ಲಿಕೇಟ್ ಆಗಿದೆ, ಸರಿ ಹಾಗಾದರೆ ಅವಳ ತಂದೆ ತಾಯಿಯಲ್ಲಿ ಮದುವೆಗಂತೂ ಬರೋಕ್ಕಾಗಲ್ಲ, ಸಡನ್ನಾಗಿ ಮದುವೆ ಆಯಿತು, ಆದರೆ ಇನ್ನಾರು ಕಟ್ಸ್ಬೋದಲ್ಲ ಅಂತ ಚಿರಾಗ್ ಹೇಳುವಾಗ ಚಿರಾಗ್ ದಿಶಾನ್ ಹತ್ರ ಕೇಳ್ತಾರೆ, ಎಲ್ರಿ ನಿಮ್ಮ ತಂದೆ ತಾಯಿ, ಮದುವೆಗಂತೂ ಬರೋಕ್ಕಾಗಲಿಲ್ಲ, ಗಡಿ ಬಿಡಿಲೇ ಆಯಿತು, ಮತ್ತಾರು ನಿಮ್ಮ ತಂದೆ ತಾಯಿನ ಕರೆಸ್ಬೋದು, ಅಟ್ಲೀಸ್ಟ್ ಫೋನಲ್ಲಾರು ಮಾತಾಡಿಸಿ, ಇಲ್ಲ ಫೋಟೋನಾರು ತೋರಿಸಿ, ಮೊಬೈಲಲ್ಲಿ ಇರುತ್ತಲ್ಲ ಅಂತ ಕೇಳ್ತಾರೆ. ಈ ಕಡೆ ದಿಶಾನಿಗಂತೂ ಗಾಬರಿ ಆಗುತ್ತೆ. ಇಲ್ಲ ಚಿರಾಗ್, ಮೊಬೈಲಲ್ಲೆಲ್ಲ ಕಾಪೀಸ್ ಎಲ್ಲ ಡಿಲೀಟ್ ಆಗಿದೆ, ನಾನು ನಿಮಗೆ ಫೋಟೋನ ಆಮೇಲೆ ತೋರಿಸ್ತೀನಿ ಅಂತ ಗಾಬರಿಯಲ್ಲಿ ಈ ಕಡೆ ದಿಶಾ ಅರ್ಚನನ ಹತ್ರ ಈ ವಿಚಾರನೆಲ್ಲ ಹೇಳ್ತಾಳೆ. ಅಷ್ಟೊತ್ತಿಗೆ ಅರ್ಚನಾ ಇದ್ದವಳು, ಅಷ್ಟೇ ತಾನೇ, ಅದ್ರ ಬಗ್ಗೆ ಯಾಕೆ ಟೆನ್ಷನ್ ಮಾಡ್ತೀಯ, ಈಗ AI ಯುಗ, ಹೇಗೆ ಬೇಕಾದ್ರೂ ಫೋಟೋ ಡೌನ್ಲೋಡ್ ಮಾಡ್ಬೋದು ಅಂತ AI ಒಂದು ಕಾಪಿನ ತಗೊಂಡು ಇದನ್ನು ಹೋಗಿ ಚಿರಾಗೆ ತೋರಿಸು, ಮೊಬೈಲಲ್ಲಿ ತೋರಿಸಿದ್ರೆ ಅವನಿಗೆ ಡೌಟ್ ಬರುತ್ತೆ, ಇದೊಂದು ಕಾಪಿನ ಇಟ್ಕೊಂಡಿದ್ದೆ ಅವ್ರ ನೆನಪಿಗೋಸ್ಕರ ಅಂತ ಇದನ್ನು ತೋರಿಸು ಅಂದ್ಕೊತಾಳೆ. ಅಷ್ಟೊತ್ತಿಗೆ ದಿಶಾ ಇದ್ದವಳು ಅದನ್ನು ತಗೊಳ್ಳಿ ಚಿರಾಗ್, ನಾನು ಇದನ್ನೊಂದು ಇಟ್ಕೊಂಡಿದ್ದೆ, ಆವಾಗ ನೀವು ಕೇಳಿದ್ರಲ್ಲ ಹಾಗಾಗಿ ನೆನಪಾಯಿತು, ತಗೊಂಡು ಬಂದು ತೋರಿಸ್ದೆ. ಅಷ್ಟೊತ್ತಿಗೆ ತೋರಿಸ್ಬಿಡ್ತಾಳೆ. ಸರಿ ಹಾಗಾದರೆ ಬರೀ ಫೋಟೋ ತೋರಿಸೋದಲ್ಲ, ಅವ್ರನ್ನ ಬರೋಕ್ಕೆ ಹೇಳಿ, ಇನ್ನೇನು ಬೆಂಗಳೂರೇನು ತುಂಬ ದೂರ ಅಲ್ಲ, ಪ್ರಭಾಕರ್ ಸಹ ಹೇಳ್ತಾನೆ 3 ಡೇಸಲ್ಲೇ ಎಲ್ಲೇ ಇದ್ರೂ ಬೆಂಗಳೂರಿಗೆ ಬರ್ಬೋದು, ಈಗ ಏನು ಫ್ಲೈಟಿಂದು ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ತಕ್ಷಣ ಬನ್ನಿ ಅಂದರೆ ಅವ್ರದ್ದು ಶೆಡ್ಯೂಲ್ ನೋಡ್ಕೋಬೇಕಲ್ವಾ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ, ನೀವು ಕರೆಸಲೇಬೇಕು ಅಂತ ಹೇಳ್ತಾರೆ. ಸರಿ ಹಾಗಾದರೆ ಒಂದು ಫೋನಾರು ಮಾಡಿ ಅಂತ ಈ ಕಡೆ ಚಿರಾಗ್ ಹೇಳ್ತಾನೆ. ಈ ಕಡೆ ಟೆನ್ಷನಲ್ಲಿ ದಿಶಾ ಇದ್ದವಳು ಪೊಲೀಸ್ ಅಪ್ಪಂಗೆ ಫೋನ್ ಮಾಡಿ ಹೇಳಿಬಿಡ್ತಾಳೆ. ಈ ಕಡೆ ಅವರು ಯೋಚನೆ ಮಾಡ್ತಿರ್ತಾರೆ, ದೀಪನ್ ತಂದೆ ಏನು ದಿಶಾ ಫೋನ್ ಮಾಡಿದಾಳಂತ ರಿಸೀವ್ ಮಾಡಿ, ಏನು ಮಗಳೇ ಅಂತ ಕೇಳಿಬಿಡ್ತಾರೆ. ನಿಮ್ಮನ್ನು ನೋಡಬೇಕು ಅಂತ ಇಲ್ಲೆಲ್ಲರೂ ಕಾಯ್ತಾ ಇದ್ದಾರೆ, ಮಾಮ್ ಮತ್ತು ನೀವು ತಕ್ಷಣವೇ ಫ್ಲೈಟ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಬನ್ನಿ ಇನ್ನೊಂದು 3 ಡೇಸಲ್ಲಿ ಅಂತ ಈ ದಿಶಾ ಫೋನ್ ಮಾಡಿ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಈ ಕಡೆ ಪೊಲೀಸ್ ಅಪ್ಪ ಯೋಚನೆ ಮಾಡ್ತಿರ್ತಾನೆ, ಅಲ್ಲೇನೋ ತುಂಬ ತೊಂದರೆ ಆಗಿರಬೇಕು ದೀಪ ಪುಟ್ಟಿಗೆ, ನಾವು ಹೋದ್ರೇ ಎಲ್ಲ ಸಮಸ್ಯೆ ಬಗೆಹರಿಬೋದು ಅಂತ ಹೋಗಿ ದೀಪ ನಮ್ಮನ ಹತ್ರ ಮಾತಾಡ್ತಾಳೆ. ನೋಡು, ಇನ್ನೊಂದು 3 ದಿನದಲ್ಲಿ ಬೆಂಗಳೂರಿಗೆ ಹೋಗಬೇಕಾಗುತ್ತೆ, ಅಲ್ಲಿ ದೀಪನಿಗೆ ಏನೋ ತೊಂದರೆ ಆಗಿದೆ, ಅವಳ ಸಮಸ್ಯೆ ಬಗೆಹರಿಬೇಕು ಅಂದರೆ ನೀನು ಇನ್ನೊಂದು 2 ದಿನದಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಮಾರನೇ ದಿನ ದೀಪನ್ ತಂದೆ ತಾಯಿ ಅಂದರೆ ದಿಶಾನ್ ತಂದೆ ತಾಯಿ ಬರ್ತಾರೆ ಅಂತ ಎಲ್ಲರೂ ಖುಷಿಯಾಗಿರ್ತಾಳೆ. ಈ ಕಡೆ ಸೌಂದರ್ಯ ಅಂತೂ ನೋಡಿ, ಅವರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಈ ಮನೆ ಸೊಸೆದು ಪೇರೆಂಟ್ಸ್ ಬರ್ತಿರೋದ್ರಿಂದ ಅವ್ರಿಗೆ ಏನೇ ತೊಂದರೆ ಇಲ್ದಂಗೆ ನೋಡ್ಕೋಬೇಕು, ಅದು ನಮ್ಮ ಕರ್ತವ್ಯ ಅಂತ ಸೌಂದರ್ಯ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ದಿಶಾಂಗಂತೂ ತುಂಬ ಖುಷಿ ಆಗ್ತಿರುತ್ತೆ, ನಮ್ಮ ಅಪ್ಪ ಅಮ್ಮಂಗೆ ನೀವು ಇಷ್ಟೊಂದು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಿದ್ದೀರಲ್ಲ, ನನಗಂತೂ ತುಂಬ ಖುಷಿ ಆಗ್ತಿರುವಾಗ ದಿಶಾ ಅಂತ ಒಂದು ವಾಯ್ಸ್ ಬಂದುಬಿಡುತ್ತೆ. ನೋಡಿದರೆ ದೀಪನ್ ತಂದೆ ತಾಯಿನೇ ದಿಶಾನ್ ತಂದೆ ತಾಯಿ ಥರ ವೇಷ ಬದಲಾಯಿಸ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ದಿಶಾಂಗಂತೂ ತುಂಬ ಆಶ್ಚರ್ಯ ಆಗುತ್ತೆ, ಆದರೆ ಪ್ರಭಾಕರಂಗೆ ಆದ್ರೂ ಡೌಟ್ ಬರ್ತಾನೆ ಇರುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.